ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಪಿಸಿಸಿ ಕಚೇರಿ ರಣಾಂಗಣವಾಯಿತು. ಕೈ ಕಾರ್ಯಕರ್ತರ ನಡುವೆ ಬಡಿದಾಟವೇ ನಡೆದು ಹೋಗಿದೆ. ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಕಾರ್ಯಕರ್ತರ ನಡುವೆ ನಡೆದಿರುವಂತಹ ಗಲಾಟೆ, ಪರಸ್ಪರ ಕೈ ಮಿಲಾಯಿಸಿದಂತ ಯುವ ಕಾಂಗ್ರೆಸ್ ಕಾರ್ಯಕರ್ತರು. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಉಪಾಧ್ಯಕ್ಷೆ ಬೆಂಬಲಿಗರ ನಡುವೆ ನಡೆದಿರುವಂತಹ ಫೈಟ್ ಇದು. ಅಧ್ಯಕ್ಷ ಮಂಜುನಾಥ್ ಗೌಡ ವಿರುದ್ಧ ರೊಚ್ಚಿಗೆದ್ದಂತ ಉಪಾಧ್ಯಕ್ಷೆ ದೀಪಿಕಾ ಬಣ. ನೀಟ್ ಅಕ್ರಮ ಖಂಡಿಸಿ ಕರೆಯಲಾಗಿದ್ದಂತ ಸಭೆ ಇದು. ಈ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ನೋಟಿಸ್ ನೀಡದೆ ಕೆಲ ಪದಾಧಿಕಾರಿಗಳನ್ನ ಕೈಬಿಟ್ಟಿದ್ದಕ್ಕೆ ಸಿಟ್ಟು, ಆಕ್ರೋಶ ವ್ಯಕ್ತವಾಗಿದೆ. ಹುದ್ದೆಯಿಂದ ಬಿಡುಗಡೆ ಮಾಡಿರುವ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಬಂದಂತ ಹೈಗ್ರೌಂಡ್ ಪೊಲೀಸರು ಗಲಾಟೆ ಬಗ್ಗೆ ಮಾಹಿತಿ ಪಡ್ಕೊಳ್ತಿದ್ದಾರೆ. ಇನ್ನು ದೀಪಿಕಾ ರೆಡ್ಡಿ ವಿಚಾರಣೆ ಮಾಡ್ತಿರುವಂತಹ ಪೊಲೀಸರು ಯಾತಕ ಗಲಾಟೆ ಆಯಿತು, ಏನ್ ಕತೆ ಅನ್ನೋದ್ರ ಬಗ್ಗೆ, ಜೊತೆಗೆ ಪದಾಧಿಕಾರಿಗಳಿಗೆ ನೋಟಿಸ್ ಕೊಡದೆ ಕೈಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಸದ್ಯ ಎಲ್ಲಾ ವಿಚಾರಗಳು ಮತ್ತೆ ನೀಟ್ ಹಗರಣ ಏನಿತ್ತು, ಈ ನೀಟ್ ಪತ್ರಿಕೆ ಲೀಕ್ ಆಯಿತು, ಪರೀಕ್ಷೆ ರದ್ದಾಯಿತು, ಮತ್ತೆ ರೀ ಎಕ್ಸಾಮ್ ಈಗ ನಿಗದಿ ಆಗಿದೆಯಲ್ಲ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಗಿದ್ದಾರೆ. ಹೀಗಾಗಿ ಇದ್ರ ಸಂಬಂಧ ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ವೀರೇಶ್, ಕೆಪಿಸಿಸಿ ಕಚೇರಿ ರಣಾಂಗಣ ಆಗ್ಬಿಟ್ಟಿದೆ. ಯಾವ ವಿಚಾರಕ್ಕೆ ಶುರುವಾದಂತ ಗಲಾಟೆ? ಸದ್ಯಕ್ಕೆ ಪೊಲೀಸರು ಗಲಾಟೆಯನ್ನ ನಿಯಂತ್ರಿಸುವ ಕೆಲಸ ಮಾಡಿದಾರಾ, ಏನ್ ಕತೆ? ಸೌಖ್ಯ, ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ, ಅದರಲ್ಲೂ ವಿಶೇಷವಾಗಿ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳೇ ಕೈ ಮಿಲಾಯಿಸಿ ಬಡದಾಡಿಕೊಂಡಿರುವಂತದ್ದು. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಕರ್ತರು ಎಲ್ಲರೂ ಸಹ ಮತ್ತು ಪದಾಧಿಕಾರಿಗಳು ಎಲ್ಲರೂ ಸಹ ಇವತ್ತು ನೀಟ್ ಪರೀಕ್ಷೆ ಅಕ್ರಮದ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು. ಈ ಸಭೆಯಲ್ಲಿ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿರ್ತಕ್ಕಂಥ ದೀಪಿಕಾ ರೆಡ್ಡಿ ಮತ್ತು ಅವರ ಬೆಂಬಲಿಗರನ್ನ ನಿನ್ನೆ ಕೆಲವು ಯಾವುದೇ ರೀತಿಯಾದಂತಹ ಕಾರಣಗಳನ್ನ ಕೊಡದೇನೆ, ನೋಟಿಸ್ ಕೊಡದೇನೆ ಅವರನ್ನ ಅನ್ಹೋಲ್ಡ್ ಅನ್ನ ಮಾಡಲಾಗಿತ್ತು. ಹೀಗಾಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ಹುದ್ದೆಗಳಿಂದ ಅವ್ರನ್ನ ಬಿಡುಗಡೆಗೊಳಿಸಿರುವ ಹಿನ್ನೆಲೆಯಲ್ಲಿ ಅವರು ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಯೂತ್ ಕಾಂಗ್ರೆಸ್ ಮಂಜುನಾಥ್ ಗೌಡ ಅವರನ್ನ ಪ್ರಶ್ನೆ ಮಾಡ್ತಾರೆ. ಸದ್ಯಕ್ಕೆ ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದಂತ ಸಂದರ್ಭದಲ್ಲೇ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿರ್ತಕ್ಕಂಥ ದೀಪಿಕಾ ಬೆಂಬಲಿಗರು ಮತ್ತು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಬೆಂಬಲಿಗರ ಮಧ್ಯೆ ಈ ರಣಾಂಗಣ ಆಗಿರುವಂತದ್ದು. ಇಬ್ಬರು ಬೆಂಬಲಿಗರ ಕಾರ್ಯಕರ್ತರು ಎಲ್ಲರೂ ಸಹ ಕೈ ಮಿಲಾಯಿಸಿ ಒಬ್ಬರಿಗೊಬ್ಬರು ನೂಕಾಟ ತಳ್ಳಾಟ ಮಾಡಿ ಕೈ ಮಿಲಾಯಿಸಿ ಬಡದಾಡ್ಕೊಂಡಿರುವಂತದ್ದು ಈ ದೃಶ್ಯಗಳಲ್ಲೂ ಸಹ ನಾವು ನೋಡ್ತಾ ಇರಬಹುದು. ಈ ಘಟನೆ ಆಗ್ತಿದ್ದಂತೆ ಪಕ್ಕದಲ್ಲೇ ಇರತಕ್ಕಂಥ ಹೈಗ್ರೌಂಡ್ ಪೊಲೀಸ್ ಠಾಣೆಯ ಪೊಲೀಸರು ಈಗಾಗಲೇ ಕೆಪಿಸಿಸಿ ಕಚೇರಿಗೆ ಆಗಮಿಸಿ ಘಟನೆಯ ಬಗ್ಗೆ ಮಾಹಿತಿಯನ್ನು ಸಹ ಪಡೆದುಕೊಳ್ತಾ ಇರುವಂತದ್ದು ಮತ್ತು ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿರ್ತಕ್ಕಂಥ ದೀಪಿಕಾ ರೆಡ್ಡಿ ಅವರ ಬಳಿಯೂ ಹಾಕುತ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಸಹ ಅಲ್ಲೇ ಠಿಕಾಣಿಯನ್ನು ಹೂಡಿದ್ದಾರೆ. ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ತುರಂತ ಏನಂತಂದ್ರೆ ಕೆಪಿಸಿಸಿ ಕಚೇರಿಯಲ್ಲೇ ಕಾಂಗ್ರೆಸ್ನ ಕಾರ್ಯಕರ್ತರು ಕೈ ಮಿಲಾಯಿಸಿ ಬಡದಾಡ್ಕೊಂಡಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು.